ನಾನು ಹನುಮಂತ್ ಅಂಕುಶ್. ನನ್ನ ಅಂಕುಶ್ ಟೆಕ್ನಿಕಲ್ಗೆ ತಮಗೆ ಸ್ವಾಗತ ಬಯಸುತ್ತೇನೆ. ಇವತ್ತಿನ ವಿಡಿಯೋ KSRTC ಬಸ್ ಡಿಪೋ ನಿರ್ವಹಣೆ ಮತ್ತು ತಂತ್ರಜ್ಞಾನ ವೀಕ್ಷಣೆ ಹಾಗೂ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947 ಬಗ್ಗೆ ಇರುತ್ತದೆ. ನಮಸ್ಕಾರ ಸ್ನೇಹಿತರೆ. KSRTC ಬಸ್ಸುಗಳ ನಿರ್ವಹಣೆ ಹೇಗೆ ನಡೆಯುತ್ತದೆ, ತಂತ್ರಜ್ಞಾನವನ್ನು ಹೇಗೆ ಬಳಸಲಾಗುತ್ತದೆ, ಈ ವಿಡಿಯೋದಲ್ಲಿ ನಾವು KSRTC ಘಟಕ ಕೇಂದ್ರದ ಒಳನೋಟವನ್ನು ಪಡೆದುಕೊಳ್ಳೋಣ ಹಾಗೂ ಕೈಗಾರಿಕಾ ವಿವಾದಗಳ ಕಾಯ್ದೆ 1947 ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿದಿನ ಕೆಲಸ ಹೇಗೆ ಶುರುವಾಗುತ್ತದೆ, ಮೆಕ್ಯಾನಿಕ್ಸ್ಗಳು ಸಿಬ್ಬಂದಿಯ ಪಾತ್ರ ಹಿರಿದಾದದ್ದು. ಅಂದರೆ ತಾಂತ್ರಿಕ ಸಿಬ್ಬಂದಿಯು ಬಸ್ಸನ್ನು ಸರಿಯಾಗಿ ಸುಸಜ್ಜಿತವಾಗಿ ಕೊಟ್ಟಾಗ ಮಾತ್ರ ಚಾಲಕ ಬಸ್ಸು ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಸಾಧ್ಯ. ಪ್ರತಿದಿನ ಬೆಳಿಗ್ಗೆ KSRTC ಘಟಕಗಳಲ್ಲಿ ಗದ್ದಲದ ವಾತಾವರಣ ಇರುತ್ತದೆ. ಕುಶಲಕರ್ಮಿಗಳು ತಮ್ಮ ಕೆಲಸವನ್ನು ಪ್ರಾರಂಭಿಸುತ್ತಾರೆ. KSRTC ತಾಂತ್ರಿಕ ಸಿಬ್ಬಂದಿ ಕೆಲಸ ಮತ್ತು ಅನುಭವ ಅತ್ಯುತ್ತಮವಾಗುತ್ತದೆ. ಇಲ್ಲಿ ಕಾರ್ಯನಿರ್ವಹಿಸುವ ಬಸ್ಸಿನ ಕುಶಲಕರ್ಮಿಗಳು ವಿಶೇಷ ತರಬೇತಿ ಪಡೆದವರಾಗಿರ್ತಾರೆ ಮತ್ತು ಅನುಭವಿಗಳಾಗಿರ್ತಾರೆ. ಇವತ್ತಿನ ತಂತ್ರಜ್ಞಾನವನ್ನು ಬಳಸಿ ತುರ್ತು ದೋಷ ಪತ್ತೆ ಮಾಡುತ್ತಾರೆ ಮತ್ತು ಸುಗಮ ಸಂಚಾರಕ್ಕೆ ಖಾತ್ರಿ ನೀಡುತ್ತಾರೆ. ನಮಗೆ ನಮ್ಮ ಹಕ್ಕುಗಳ ಬಗ್ಗೆ ತಿಳಿದರೆ ಮಾತ್ರ ನಾವು ನ್ಯಾಯ ಪಡೆಯಲು ಸಾಧ್ಯ. KSRTC ಮತ್ತು ಸರ್ಕಾರಿ ನೌಕರರು ತಮ್ಮ ವೇತನ, ಭತ್ಯೆ, ನಿವೃತ್ತಿ ಪಿಂಚಣಿ, ಹೆಚ್ಚುವರಿ ವೇತನ ಮತ್ತು ಇತರ ಸೌಲಭ್ಯಗಳ ಬಗ್ಗೆ ಹೋರಾಡಬೇಕಾದ ಅಗತ್ಯವಿದೆ. ಭದ್ರತೆ ಮತ್ತು ನಿರ್ವಹಣೆ ಪ್ರಕ್ರಿಯೆ. KSRTC ಬಸ್ಸುಗಳ ಸುರಕ್ಷತೆ ನಮಗೆ ಅತ್ಯಂತ ಮುಖ್ಯ. ಪ್ರತಿಯೊಂದು ಬಸ್ಸು ಪ್ರಯಾಣಕ್ಕೆ ಮುನ್ನ ಸಂಪೂರ್ಣವಾಗಿ ತಾಂತ್ರಿಕ ಸಿಬ್ಬಂದಿ ಪರೀಕ್ಷಿಸುತ್ತಾರೆ. ಇಂಧನ ಉಳಿತಾಯ, ಬ್ರೇಕ್, ಟೈರ್, ಇಂಜಿನ್ ಪರಿಸ್ಥಿತಿಯನ್ನು ತಪಾಸಣೆ ಮಾಡುತ್ತಾರೆ. ತಂತ್ರಜ್ಞಾನವು KSRTCಯನ್ನು ಹೇಗೆ ಪರಿವರ್ತಿಸಿದೆ? KSRTC ಈಗ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೇವೆಯನ್ನು ಉತ್ತಮಗೊಳಿಸುತ್ತದೆ. GPS ಟ್ರ್ಯಾಕಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ದೋಷ ಪತ್ತೆ, ಡಿಜಿಟಲ್ ಟಿಕೆಟ್ ವ್ಯವಸ್ಥೆ ಹೀಗೆ ಹಲವಾರು ಸುಧಾರಣೆಗಳು ಪ್ರಯಾಣಿಕರ ಅನುಭವವನ್ನು ಉತ್ತಮಗೊಳಿಸುತ್ತವೆ. ಹೊಸ ತಲೆಮಾರಿನ ಬಸ್ಸುಗಳು ಮತ್ತು ಅವರ ವೈಶಿಷ್ಟ್ಯಗಳು. ನಾವು ಈಗ ಎಲೆಕ್ಟ್ರಿಕ್ ಬಸ್, ಹೈಟೆಕ್ ಸವಲತ್ತುಗಳಿರುವ ಬಸ್ಸುಗಳನ್ನು ಪರಿಚಯಿಸುತ್ತೇವೆ. ಇವುಗಳು ಪರಿಸರವನ್ನು ಸ್ನೇಹಿಗಳಾಗಿರ್ತವೆ. ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ ಆಗಬೇಕಾಗಿದೆ. 52 ತಿಂಗಳ ಬಾಕಿ ಬರಬೇಕು. ಬಸ್ಸಸ್ ಡಿಪಾರ್ಟಿಂಗ್ ಫ್ರಮ್ ಮೇಂಟೆನೆನ್ಸ್ ಫೆಸಿಲಿಟಿ. KSRTC ನಿರ್ವಹಣಾ ಕೇಂದ್ರವು ಎಲ್ಲ ಪ್ರಯಾಣಿಕರಿಗೆ ಸುರಕ್ಷಿತ ಮತ್ತು ಅನುಕೂಲಕರ ಸಂಚಾರ ನೀಡಲು ಶ್ರಮಿಸುತ್ತದೆ. ಹೊಸ ತಂತ್ರಜ್ಞಾನ ದುಡಿಮೆ ಮತ್ತು ಭದ್ರತಾ ಕ್ರಮಗಳ ಬಗ್ಗೆ ನೀವು ಈ ವಿಡಿಯೋದಲ್ಲಿ ತಿಳಿಯಲು ಸಾಧ್ಯವಾಯಿತು. ನೀವು ಈ ವಿಡಿಯೋ ಇಷ್ಟಪಟ್ಟರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸ್ನೇಹಿತರೆ, ಕೈಗಾರಿಕಾ ವಿವಾದಗಳ ಕಾಯ್ದೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947 ನಮಗೆ ಹಲವಾರು ಹಕ್ಕುಗಳನ್ನು ನೀಡುತ್ತದೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವು ಮುಖ್ಯ ಸೆಕ್ಷನ್ಗಳ ಬಗ್ಗೆ ಚರ್ಚಿಸಿದ್ದೇವೆ. ಈ ಬಾರಿ ನಾವು ಈ ಕಾಯ್ದೆ ಇನ್ನಷ್ಟು ಉಪಯುಕ್ತ ಸೆಕ್ಷನ್ಗಳ ಬಗ್ಗೆ ಮಾತನಾಡೋಣ. ದಿ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1947 ಅಡಿಷನಲ್ ಇಂಪಾರ್ಟೆಂಟ್ ಸೆಕ್ಷನ್ಸ್. ಈ ಕಾಯ್ದೆಯ ಕೆಲವು ಹೆಚ್ಚುವರಿ ಸೆಕ್ಷನ್ಗಳು ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸಲು ಮತ್ತು ನ್ಯಾಯ ಒದಗಿಸಲು ಮತ್ತು ಉದ್ಯೋಗದ ಭದ್ರತೆಯನ್ನು ಖಚಿತಪಡಿಸಲು ಸಹಾಯ ಮಾಡುತ್ತವೆ. ಸೆಕ್ಷನ್ 10 ಕೈಗಾರಿಕಾ ವಿವಾದಗಳ ಉಲ್ಲೇಖ ರೆಫರೆನ್ಸ್ ಬಗ್ಗೆ ಇರುತ್ತದೆ.
ಉದ್ಯೋಗಿ ಮತ್ತು ಯೂನಿಯನ್ ಮತ್ತು ಉದ್ಯೋಗದಾತನ ನಡುವೆ ವಿವಾದ ಬಂದರೆ ಸರ್ಕಾರ ಅದನ್ನು ಕನ್ಸಲೇಷನ್ ಬೋರ್ಡ್, ಲೇಬರ್ ಕೋರ್ಟ್, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಅಥವಾ ನ್ಯಾಷನಲ್ ಟ್ರಿಬ್ಯುನಲ್ಗೆ ಕಳಿಸಬಹುದು. ಸೆಕ್ಷನ್ 12 ಸಂಧಾನಾಧಿಕಾರಿ ಕನ್ಸಲೇಷನ್ ಆಫೀಸರ್ ಪಾತ್ರ. ಕೆಲಸಗಾರರು ಮತ್ತು ಯೂನಿಯನ್ಗಳ ನಡುವೆ ವಿವಾದ ಬಂದರೆ ಕನ್ಸಲೇಷನ್ ಆಫೀಸರಿಗೆ ನಿರ್ವಹಣೆ ಮತ್ತು ಕಾರ್ಮಿಕರ ಮಧ್ಯೆ ಮಾತುಕತೆ ನಡೆಸಿ ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡುತ್ತಾರೆ. ಸೆಕ್ಷನ್ 17 ನ್ಯಾಯಾಲಯದ ತೀರ್ಪು ಜಾರಿಗೆ ತರುವುದು. ಲೇಬರ್ ಕೋರ್ಟ್ ಅಥವಾ ಟ್ರಿಬ್ಯುನಲ್ ನೀಡಿದ ತೀರ್ಪು ಸರ್ಕಾರದ ಅಧಿಕೃತ ಗ್ಯಾಜೆಟ್ನಲ್ಲಿ ಪ್ರಕಟಗೊಳ್ಳಬೇಕು. ಇದರಿಂದ ಉದ್ಯೋಗಿಗಳು ತೀರ್ಪಿನ ಅನುಸಾರ ತಮ್ಮ ಹಕ್ಕುಗಳಿಗಾಗಿ ಹೋರಾಡಬಹುದು. ಸೆಕ್ಷನ್ 19 ತೀರ್ಪುಗಳ ಅವಧಿ, ಪೀರಿಯಡ್ ಆಫ್ ಸೆಟಲ್ಮೆಂಟ್ ಆ್ಯಂಡ್ ಅವಾರ್ಡ್. ಕಾರ್ಮಿಕ ನ್ಯಾಯಾಲಯ ಅಥವಾ ಟ್ರಿಬ್ಯುನಲ್ ತೀರ್ಪು ನೀಡಿದ ನಂತರ ಅದು ಕನಿಷ್ಠ 6 ತಿಂಗಳು ಅಥವಾ ಅದಕ್ಕೂ ಹೆಚ್ಚು ಅವಧಿಗೆ ಅನ್ವಯವಾಗುತ್ತದೆ. ಸೆಕ್ಷನ್ 22 ಮುಷ್ಕರ ಮಾಡುವ ಹಕ್ಕು, ರೈಟ್ ಟು ಸ್ಟ್ರೈಕ್. ಕಾರ್ಮಿಕರು ಯಾವುದೇ ಕಾರಣಕ್ಕೆ ಮುಷ್ಕರ ಮಾಡುವ ಮುನ್ನ 21 ದಿನಗಳ ನೋಟಿಸ್ ನೀಡುವುದು ಕಡ್ಡಾಯವಾಗಿರುತ್ತದೆ. ಈ ಅವಧಿಯಲ್ಲಿ ಸಮಾಧಾನಾತ್ಮಕ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ. ಸೆಕ್ಷನ್ 29 ನಿಯಮ ಉಲ್ಲಂಘನೆಯ ಶಿಕ್ಷೆ, ಪೆನಾಲ್ಟಿ ಫಾರ್ ವೈಲೇಷನ್ ಸೆಟಲ್ಮೆಂಟ್ ಆರ್ ಅವಾರ್ಡ್. ಕೈಗಾರಿಕಾ ವಿವಾದಗಳ ತೀರ್ಪನ್ನು ಪಾಲಿಸದ ಉದ್ಯೋಗದಾತರಿಗೆ 1,000 ದಂಡ ಅಥವಾ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಗಬಹುದು. ಸೆಕ್ಷನ್ 32 ತೀರ್ಪು ಜಾರಿಯಾಗದಿದ್ದರೆ ಕ್ರಮ ತೆಗೆದುಕೊಳ್ಳುತ್ತದೆ. ನ್ಯಾಯಾಲಯದ ನೀಡಿದ ತೀರ್ಪು ಜಾರಿಯಾಗದಿದ್ದರೆ ತಕ್ಷಣವೇ ರಾಜ್ಯ ಸರ್ಕಾರ ಆ ಹಣ ವಸೂಲು ಮಾಡಲು ಮುಂದಾಗುತ್ತದೆ. ಸೆಕ್ಷನ್ 38 ಸರ್ಕಾರಿ ನಿಯಮಗಳು. ಸರ್ಕಾರವು ನಿಯಮಿತ ವೇತನ, ಸೇವಾ ಭದ್ರತೆ, ನಿವೃತ್ತಿ ಸೌಲಭ್ಯ, ಕಾರ್ಮಿಕರ ಅನುಕೂಲತೆಗಳ ಬಗ್ಗೆ ಹೊಸ ನಿಯಮಗಳನ್ನು ರೂಪಿಸಬಹುದು. ಈ ಸೆಕ್ಷನ್ಗಳ ಮೂಲಕ ನಾವು ಕೈಗಾರಿಕಾ ವಿವಾದಗಳ ಕಾಯ್ದೆಯ ಹಲವಾರು ಪ್ರಯೋಜನ ಪಡೆಯಬಹುದು. ವೇತನ, ನಿವೃತ್ತಿ ಮತ್ತು ಸೌಲಭ್ಯಗಳಲ್ಲಿ ತೊಂದರೆ ಬಂದರೆ ಈ ಕಾಯ್ದೆಯ ಸೆಕ್ಷನ್ಗಳನ್ನು ಅರಿತುಕೊಂಡು ಕ್ರಮ ಕೈಗೊಳ್ಳಬಹುದು. ನಿಮ್ಮ ಹಕ್ಕುಗಳನ್ನು ಪ್ರಶ್ನಿಸಿ. ಕೈಗಾರಿಕಾ ವಿವಾದಗಳ ಕಾಯ್ದೆ 1947. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಚಾನಲ್ ಅಂಕುಶ್ ಟೆಕ್ನಿಕಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.